ಮತ್ತೊಮ್ಮೆ ದುನಿಯಾ ವಿಶೇಷ ಅತ್ತೆ ವರ್ಸಸ್ ಸೊಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅತ್ತೆ ಸೊಸೆಯರ ನಡುವಿನ ಸಂಬಂಧ ಚೆನ್ನಾಗಿರಬೇಕು ಅಂದ್ರೆ ನಾದಿನಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಮೈಸೂರು ಸ್ಟುಡಿಯೋದಿಂದ ಭುವನ, ಹಾಗೆ ಹುಬ್ಳಿ ಸ್ಟುಡಿಯೋದಿಂದ ಅನಿತಾ ಪೂಜಾರ್, ಹಾಗೆ ನಮ್ಮ ಜೊತೆ ಬೆಂಗಳೂರು ಸ್ಟುಡಿಯೋದಲ್ಲಿ ಆಶಾ ಅವರು ಕೂಡ ಇದ್ದಾರೆ. ಭುವನ ಅವರೇ, ಈ ಅತ್ತೆ ಸೊಸೆ ನಾದಿನಿ ಈ ಮೂವರ ನಡುವಿನ ಸಂಬಂಧ ಚೆನ್ನಾಗಿರಬೇಕು. ಒಂದು ವೇಳೆ ಸಣ್ಣ ಬಿರುಕು ಬಂದರೂ ಕೂಡ ಎಲ್ಲದರಲ್ಲೂ ಅನುಭವಿಸುವಂಥದ್ದು ಬಲಿಪಶು ಅಂದ್ರೆ ಪಾಪ ಪ್ರಾಣಿ ಅಂದ್ರೆ ಗಂಡು. ಯಾಕಂದ್ರೆ ಒಂದು ಕಡೆ ಅಮ್ಮ, ಇನ್ನೊಂದು ಕಡೆ ಹೆಂಡತಿ, ಇನ್ನೊಂದು ಕಡೆ ತಂಗಿ. ಯಾರನ್ನ ಹೇಗೆ ನಿಭಾಯಿಸಬೇಕು ಅಂತೀರ? ಹೌದು, ನೀವು ಹೇಳೋದು 100% ಕರೆಕ್ಟ್. ಯಾಕೆ ಅಂದ್ರೆ ಅವನಿಗೆ ತಾಯಿನೂ ಸಹ ಬಿಟ್ಕೊಡಕ್ಕಾಗಲ್ಲ. ಇನ್ನು ಮುದ್ದಿನ ತಂಗಿ ಅಂತೂ ಯಾವಾಗ್ಲೂ ಜೊತೆಯಲ್ಲಿ ಬೆಳೆದವಳು, ಅವಳ ಮನ್ಸಿಗೆ ಬೇಜಾರು ಮಾಡೋದು ಇಷ್ಟ ಇಲ್ಲ. ಆದ್ರೆ ಹೊಸದಾಗಿ ಇಷ್ಟಪಟ್ಟು ಮದುವೆ ಆಗಿ ಬಂದಂತಹ ಹೆಂಡತಿಯನ್ನ ಸಹ ಕಡೆಗಣಿಸಕ್ಕೆ ಅವನಿಗೆ ಆಗಲ್ಲ. ಇಂಥ ಸಂದರ್ಭದಲ್ಲಿ ಗಂಡಸು ಸ್ವಲ್ಪ ಅಂದ್ರೆ ಗಂಡ ಆದವನು ಸ್ವಲ್ಪ ತನ್ನ ಚಾಕಚಕ್ಯತೆಯನ್ನು ಪ್ರಯೋಗಿಸಬೇಕಾಗತ್ತೆ. ಹೇಗೆ ಅಂತಂದ್ರೆ, ಈಗ ತನ್ನ ತಾಯಿ ಏನು ಹೇಳ್ತಾಳೆ ಅದಕ್ಕೆ ವಿರುದ್ಧವಾಗಂತೂ ಖಂಡಿತ ನಡ್ಕೊಳಕ್ಕಾಗಲ್ಲ. ಆದರೆ ಅವರ ಮಾತಿನಲ್ಲಿ ಏನಾದರೂ ಸಣ್ಣ ತಪ್ಪುಗಳಿದ್ರೆ, ನೋಡಮ್ಮ ಹೀಗಲ್ಲ, ಈ ವಿಚಾರ ಹೀಗೇನೆ, ಇವತ್ತಿನ ದಿನಕ್ಕೆ ಇದೇ ಪ್ರಸ್ತುತ, ಹೀಗೆ ಮಾಡಬೇಕು. ಯಾಕಂದ್ರೆ ಇವತ್ತಿನ ಬಹಳಷ್ಟು ಸೊಸೆಯಂದಿರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ, ಅವಳು ಮನೆ ಕೆಲಸ ಮಾಡೋದೇ ಇಲ್ಲ, ಹೊರಗಡೆನೆ ಇರ್ತಾಳೆ, ಮನೆ ಬಗ್ಗೆ ಕಾಳಜಿನೇ ಇಲ್ಲ ಅನ್ನೋಂಥ ಕಂಪ್ಲೇಂಟ್ಸ್, ಸಣ್ಣ ಕಂಪ್ಲೇಂಟ್ ಇರ್ಬೋದು ಇವತ್ತಿನ ದಿನಕ್ಕೆ. ಯಾಕಂದ್ರೆ ಇದು ಸ್ವತಃ ನನ್ನ ಅನುಭವ. ಆದರೆ ಇದರಲ್ಲಿ ಗಂಡ ಏನ್ ಮಾಡ್ಬೇಕು ಅಂದ್ರೆ, ನೋಡಮ್ಮ ನಿಮ್ಮ ಕಾಲ ಬೇರೆ, ಇವತ್ತಿನ ಕಾಲ ಬೇರೆ ಅಂತ ಅತ್ತೆಗೆ ಅಂದ್ರೆ ತನ್ನ ತಾಯಿಗೆ ಅರ್ಥ ಮಾಡಿಸ್ಕೊಡ್ಬೇಕು. ಮೊದಲನೇದಾಗಿ ತನ್ನ ಹೆಂಡತಿಗೂ ಸಹ, ನೀ ಹೊರಗಡೆ ಎಷ್ಟೇ ಜವಾಬ್ದಾರಿ ಇದ್ರು ಅಥವಾ ನೀನು ಬಂದಂತಹ ಪರಿಸರ ಬೇರೆ ಆದ್ರೂ ಈ ಮನೆಗೆ ಬಂದ ಮೇಲೆ ಏನ್ ಕರ್ತವ್ಯ, ಮೊದಲನೇ ಕರ್ತವ್ಯ ಅಂದ್ರೆ ಆ ಮನೆಯ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋದು, ಅಲ್ಲಿನ ರೀತಿ ನೀತಿಗಳನ್ನ ತಿಳ್ಕೋಬೇಕು ಅನ್ನೋದನ್ನ ಗಂಡ ತನ್ನ ಹೆಂಡತಿಗೆ ತಿಳಿ ಹೇಳ್ಬೇಕು. ಇದರ ಜೊತೆಗೆ ತಂಗಿಗೆ, ಅವಳಿಗೆ ಆಬ್ವಿಯಸ್ಲಿ ಸ್ವಲ್ಪ ಲೀನಿಯನ್ಸ್ ಜಾಸ್ತಿ ಇರುತ್ತೆ, ಮುದ್ದು ಎಲ್ಲ ಪ್ರೀತಿ ಎಲ್ಲವೂ ಜಾಸ್ತಿ ಇರುತ್ತೆ. ಹಾಗಾಗಿ ಅವಳಿಗೆ ತಾಳ್ಮೆಯಿಂದ ಪ್ರೀತಿಯಿಂದಾನೇ ಸ್ವಲ್ಪ ಮಟ್ಟಿಗೆ ಹೇಳ್ಕೊಡ್ಬೇಕು. ಮತ್ತೆ ಈ ಎರಡೂ ಅತ್ತೆ ಸೊಸೆ ಇಬ್ಬರ ಮಧ್ಯೆ ಇರುವ ಸಂಬಂಧಗಳ ಬಗ್ಗೆನೂ ಅವಳು ತಿಳ್ಕೊಳ್ಬೇಕಾಗತ್ತೆ. ಹೇಗಿರುತ್ತೆ ಅವರಿಬ್ಬರ ಮಧ್ಯ, ನೀನು ನಾಳೆ ಇನ್ನೊಂದು ಮನೆಗೆ ಹೋಗೋಳು, ನೀನು ಹೀಗೆಲ್ಲ ನಡ್ಕೋಬೇಕಾಗತ್ತೆ. ಆಮೇಲೆ ಹೊಸದಾಗಿ ಬಂದಿರುವವಳು ಹೊರಗಡೆ ಅವಳಲ್ಲ, ಇನ್ನು ಜೀವನ ಪರ್ಯಂತ ನಮ್ಮ ಜೊತೆಯಲ್ಲಿ, ನಮ್ಮ ಮನೆಯಲ್ಲಿ ಒಬ್ಳಾಗಿರ್ಬೇಕಾದವಳು. ಅವಳ ಜೊತೆ ನೀನು ಸ್ನೇಹಿತೆಯಾಗಿ ಒಡನಾಟದಿಂದ ಇರಬೇಕು ಅನ್ನೋದನ್ನ ಗಂಡ ತಿಳಿಸಿ ಹೇಳಬೇಕಾಗತ್ತೆ. ಇಲ್ಲಿ ಗಂಡ ಯಾರಾದ್ರೂ ಒಬ್ಬರ ಪರವಾಗಿ ನಿಂತರೆ ಮಿಕ್ಕಿದಿಬ್ಬರಿಗೆ ಬೇಜಾರಾಗತ್ತೆ, ಜೊತೆಗೆ ಇದು ಜಗಳಕ್ಕೆ ಕಾರಣ ಆಗಬಹುದು. ಖಂಡಿತ ಭುವನ್ ಅವರೇ, ನೀವೇನ್ ಹೇಳ್ತೀರಿ ಆಶಾ? ನಿಜಕ್ಕೂ ಅಮ್ಮನ್ನ ಹೆಂಡತಿಯನ್ನ ಯಾರನ್ನೂ ಬಿಟ್ಕೊಡೋ ಹಾಗಿಲ್ಲ. ಈಗ ಖಂಡಿತ ಬಲಿಪಶು, ನೀವಾಗ್ಲೇ ಹೇಳಿದ ಹಾಗೆ ಆ ಮನೆ ಮಗ. ಇಲ್ಲಿ ಇನ್ನೂ ಒಂದು ವಿಚಾರ, ಅವ್ರು ಹೇಳಿದ ಹಾಗೆ ತನ್ನ ಶಾಕಚಕ್ಯತೆಯನ್ನು ತೋರಿಸ್ಬೇಕಾಗತ್ತೆ. ಇನ್ನೂ ಒಂದು ವಿಚಾರ ಅಂದ್ರೆ ತಟಸ್ಥ ನೀತಿಯನ್ನ ಅನುಸರಿಸಬೇಕು ಅಂತ ನಾನು ಹೇಳ್ತೀನಿ. ಅಮ್ಮನ ಕಡೆನೂ ಹೇಳ್ಬಾರ್ದು, ಸೊಸೆ ಕಡೆನೂ ಹೇಳ್ಬಾರ್ದು, ಹೆಂಡತಿ ಕಡೆನೂ ಹೇಳ್ಬಾರ್ದು, ಇಲ್ಲ ತಂಗಿ ಕಡೆನೂ ಹೇಳಕ್ ಹೋಗ್ಬಾರ್ದು. ತನ್ನ ಪಾಡಿಗೆ ತಾನು 3 ಜನ ಇದಾರೆ, ಸರಿ ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ಬಿಟ್ಬಿಟ್ರೆ ಟೇಕ್ಸ್ ಇಟ್ ಓನ್ ಕೋರ್ಸ್ ಅಂತಾರಲ್ಲ, ಹಾಗೆ ಅವ್ರು 3 ಜನ ಸರಿ ಮಾಡ್ಕೊಂಡು ಆಚೆ ಬರುವಂತಹ ಪರಿಸ್ಥಿತಿಗಳು ಹೆಚ್ಚಿನದಾಗಿರುತ್ತೆ. ಗಂಡ ಅಥವಾ ಮನೆ ಮಗ ಯಾವಾಗ ಈ 3 ಜನರ ಮಧ್ಯದಲ್ಲಿ ಮೂಗು ತೂರ್ಸಕ್ಕೆ ಪ್ರಯತ್ನ ಪಡ್ತಾನೋ ಆ ಪರಿಸ್ಥಿತಿ ಹಾಳು ಅಂತಾನೆ ಅರ್ಥ. ನೀವೇನ್ ಹೇಳ್ತೀರಿ ಅನಿತಾ ಅವರೇ? ಎಸ್ ಮೇಡಮ್, ಇದು ನಿಜವಾಗ್ಲೂ ಸತ್ಯನೇ. ಪುರುಷರು ಮಹಿಳೆ ನಡುವಲ್ಲಿ ಬೀಳಬಾರ್ದು. ಇದು ಅತ್ತಿ ನಾದ್ನಿ ಮತ್ತು ಸೊಸೆದು ಏನಾದ್ರೂ ಜಗಳ ಇರಲಿ, ವಿಷಯಗಳ ಇರಲಿ, ನಡು ಬೀಳಬಾರ್ದು ಅವರು. ಅದು ಸೊಸೆ ಕಡೆ ಒಂದು ಜಾಣತನ ಇರಬೇಕು. ಅತ್ತಿಗೂ ಒಂದು ಬ್ಯಾಲೆನ್ಸ್ ಮಾಡಬೇಕು ಮತ್ತು ನಾದ್ನಿಗೂ ಬ್ಯಾಲೆನ್ಸ್ ಮಾಡಬೇಕು. ಈಗ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರವ್ರ ವಿಷಯ ಅವರಿಗೆ ಬಿಟ್ಟು ಬಿಡ್ಬೇಕು. ಖಂಡಿತ. ಈಗ ಆಶಾ ಅವರೇ, ಬಿಟ್ಟು ಬಿಡ್ಬೇಕು ಅಂದ್ರೆ ಅತ್ತೆ ನಾದ್ನಿ ಅಂದ್ರೆ ಅಮ್ಮ ಮಗಳು ಸುಮ್ನಿರ್ತಾರೆ, ಹೆಂಡತಿ ಸುಮ್ನಿರ್ತಾಳ ಅಂತ? ಯಾಕಂದ್ರೆ ಇರೋದೇ ಒಂದು ಹ್ಯಾಂಡ್, ಒಂದು ಸ್ಟ್ರಾಂಗ್ ಹ್ಯಾಂಡ್ ಅಂದ್ರೆ ಗಂಡನ ಕಡೆಯಿಂದ ಹೇಗಾದ್ರೂ ಸಪೋರ್ಟ್ ತಗೋಬೇಕಲ್ವಾ? ಅವಾಗ ಇನ್ನೂ ಒಂದು ನೀತಿನ ಅನುಸರಿಸಬಹುದು. ತಾಯಿ ಜೊತೆ ಸೆಪರೇಟ್ ಆಗಿ ಮಾತಾಡ್ಬೇಕು, ಅವಾಗ ತಾಯಿಗೆ ನೀನೇ ಜೈ ಅನ್ಬೇಕು. ತಂಗಿ ಜೊತೆ ಸೆಪರೇಟ್ ಆಗಿ ಮಾಡ್ಬೇಕು, ತಂಗಿನೇ ಜೈ. ಹೆಂಡತಿ ಬಂದ್ರೆ ಹೆಂಡತಿನೇ ಜೈ. 3 ಜನನ ಸೇರಕ್ ಬಿಡಬಾರ್ದು ತನ್ನ ಮಧ್ಯದಲ್ಲಿ. ಅವಾಗ ಆಗ್ಲೇ ಹೇಳ್ದಾಗೆ ಕೈ ಮೀರ್ತು ಅಂತಾನೆ ಅರ್ಥ. ಇಲ್ಲಿ ಇನ್ನೊಂದು ವಿಷಯ ನೋಡ್ಬೇಕಾಗತ್ತೆ, ನಾದಿನಿ ಯಾವಾಗ್ಲೂ ಕೆಟ್ಟೋಳಾಗಿರ್ತಾಳೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಜನರಲೈಸ್ ಮಾಡಕ್ ಆಗೋದಿಲ್ಲ. ನನ್ನಲ್ಲಿ ಬಂದಂತಹ ಸಾಕಷ್ಟು ಕೇಸ್ಗಳಲ್ಲಿ ನಾದಿನಿ ಅನ್ಕೊಂಡವಳು, ಮನೆ ಮಗಳು ಅನ್ನಿಸ್ಕೊಂಡವಳೇನೆ ಅತ್ತೆ ಸೊಸೆಯರ ಮಧ್ಯದಲ್ಲಿ ಇದ್ದಂತಹ ಜಗಳವನ್ನ ಬಿಡಿಸಿ
ಬೆಳೆಸಿ ಆ ಮನೆಗೆ ಆಧಾರವಾಗಿರುವಂತಹ ಉದಾಹರಣೆಗಳು ಇದೆ. ಹೌದು. ಹಾಗಾಗಿ ನಾದಿನಿ ಥರ್ಡ್ ಪಾರ್ಟಿ ಎಂಟ್ರಿ ಅನ್ನೋ ಒಂದು ದೃಷ್ಟಿನಲ್ಲೇ ನೋಡೋದು ತಪ್ಪಾಗಿ ಹೋಗುತ್ತೆ. ಅದೇ ರೀತಿ ಆ ನಾದಿನಿಯಿಂದಲೇ ಮನೆ ಒಡೆದಿರುವಂತಹ ಕೇಸ್ಗಳು ಇದೆ. ಆ ಒಂದು ಸೊಸೆಗೆ ಮಾನಸಿಕ ಖಿನ್ನತೆ ಉಂಟಾಗಿರುವಂತಹ ಪರಿಸ್ಥಿತಿಗಳೂ ಇದೆ. ನೀವು ಹೇಳಿದಾಗ ಈಗ ಮನೆ ಮಗನ್ನ ಮಧ್ಯದಲ್ಲಿ ತಂದಿದೀವಿ, ಅತ್ತೆ ಕಡೆಗೆ ಅಥವಾ ತಾಯಿ ಕಡೆಗೆ ತಂಗಿ ಕಡೆಗೆ ಸಪೋರ್ಟ್ ಮಾಡಿ ಗಂಡ ಆದವನು ಹೆಂಡತಿನ ಅವಳಿಗೇನು ಗೊತ್ತು ಈಗಿನ್ನೂ ಬಂದಿದ್ದಾಳ ಅವಳಿಗೇನು ಗೊತ್ತಿಲ್ಲ ಅಂತ ಹೆಂಡತಿನ ಕಡೆಗಣಿಸಿ ಆ ಹೆಣ್ಣು ಬಾಯಿ ಬಿಟ್ಟು ಮಾತಾಡಕ್ ಆಗ್ದಲೆ ಮಾನಸಿಕ ಖಿನ್ನತೆಗೆ ಒಳಗಾದಂತಹ ಸಂದರ್ಭಗಳೂ ಇದೆ ಇಲ್ಲಿ. ಹೌದು. ಒಟ್ಟಾರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅತ್ತೆ ಸೊಸೆ ನಾದಿನಿಯರ ನಡುವೆ ಗಂಡ ಬರಬಾರ್ದು. ತನ್ನ ಪಾಡಿ ತಾನಿದ್ರೆ ನಿಜಕ್ಕೂ ತಾವೇ ಸಮಸ್ಯೆನ ಬಗೆಹರಿಸ್ಕೊಳ್ತಾರೆ. ಒಂದಷ್ಟು ಮಾತುಕತೆ ಒಂದಷ್ಟು ಜಗಳ ಆದ್ರೂ ಪರವಾಗಿಲ್ಲ, ನಂತರ ಅದೆಲ್ಲವೂ ಕೂಡ ಏನೇ ಒಂದು ಮನಸ್ತಾಪ ಜಗಳಗಳು ಬಂದ್ರೂ ಕೂಡ ಮುಕ್ತವಾಗಿ ಮಾತಾಡಿ, ಯಾವ ವಿಷಯದಲ್ಲಿ ಜಗಳ ಆಗ್ತಾ ಇದೆಯೋ ಅದ್ರ ಬಗ್ಗೆ ಮಾತಾಡಿ ಬಗೆಹರಿಸಿಕೊಂಡ್ರೆ ನಿಜಕ್ಕೂ ಇದಕ್ಕೆ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತೀವಿ. ಈಗ ಮತ್ತೊಂದು ಬ್ರೇಕ್ ತಗೋಣ. ಬ್ರೇಕ್ ನಂತರ ಮತ್ತಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋಣ.